ನಮಸ್ಕಾರ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಂಧುಗಳೇ, ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಒಂದು ದಿವ್ಯ ರಹಸ್ಯದ ಬಗ್ಗೆ ನಾನು ನಿಮಗೆ ಹೇಳಬೇಕಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಒಂದು ಅದ್ಭುತ ಇಲ್ಲಿ ಸಂಭವಿಸುತ್ತದೆ. ಉಕ್ಕಿ ಹರಿಯುವ ಕುಬ್ಜಾ ನದಿಯು ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತಿ ಗರ್ಭಗುಡಿಯೊಳಗೆ ನುಗ್ಗಿ ಅಲ್ಲಿ ನೆಲೆಸಿರುವ ಜಗನ್ಮಾತೆಯ ಪಾದಗಳನ್ನು ತೊಳೆದು ಹೋಗುತ್ತದೆ. ನಿಸರ್ಗವೇ ತನ್ನ ಕೈಯಾರೆ ದೇವಿಗೆ ಅಭಿಷೇಕ ಮಾಡುವ ಈ ದೃಶ್ಯವನ್ನು ನೋಡಲು ಸಾವಿರಾರು ಭಕ್ತರು ಕಾತರದಿಂದ ಕಾಯುತ್ತಾರೆ. ಇದು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಕಮಲಶಿಲೆ ಎಂಬ ಅದ್ಭುತ ಕ್ಷೇತ್ರ. ಇಲ್ಲಿ ದೇವಿ ಕೇವಲ ಮೂರ್ತಿ ರೂಪದಲ್ಲಲ್ಲ, ಸಾಕ್ಷಾತ್ ಪರಶಿವನಂತೆ ಲಿಂಗ ರೂಪದಲ್ಲಿ ನೆಲೆಸಿರುವಳು. ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿಯನ್ನೊಳಗೊಂಡ ತ್ರಿಶಕ್ತಿಗಳ ಈ ಪುಣ್ಯಕ್ಷೇತ್ರದ ಕತೆ ಕೈಲಾಸದಿಂದ ಆರಂಭವಾಗಿ ದ್ವಾಪರ ಯುಗದ ಶ್ರೀಕೃಷ್ಣನವರೆಗೂ ಬೆಸೆದುಕೊಂಡಿದೆ. ಹಾಗಾದರೆ ಕುಬ್ಜಾ ನದಿ ಮತ್ತು ದೇವಿಯ ನಡುವಿನ ಆ ಭಕ್ತಿಪೂರ್ವಕ ಸಂಬಂಧವೇನು? ಈ ಕ್ಷೇತ್ರಕ್ಕೆ ಕಮಲಶಿಲೆ ಎಂಬ ಹೆಸರು ಹೇಗೆ ಬಂತು? ಬನ್ನಿ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಕಮಲಶಿಲೆ ಕ್ಷೇತ್ರದ ಸಂಪೂರ್ಣ ಮಹಿಮೆಯನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಕ್ಷೇತ್ರದ ಭೌಗೋಳಿಕತೆ ಮತ್ತು ವಾಸ್ತುಶಿಲ್ಪದ ಸೊಬಗು. ಬಂಧುಗಳೇ, ಉಡುಪಿಯಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿರುವ ಕಮಲಶಿಲೆ ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗದಂತೆ ಕಾಣುತ್ತದೆ. ಇಲ್ಲಿನ ಕಾಡುಗಳು ಕೇವಲ ಮರಗಿಡಗಳಲ್ಲ, ಬದಲಿಗೆ ಆಯುರ್ವೇದದ ಗಣಿಗಳು. ಈ ವನಗಳ ಮೇಲೆ ಬೀಸಿ ಬರುವ ಗಾಳಿಯು ಮಾನಸಿಕ ಉಲ್ಲಾಸವನ್ನು ನೀಡುತ್ತದೆ. ದೇವಸ್ಥಾನದ ರಚನೆಯನ್ನು ಗಮನಿಸಿದರೆ ಇದು ದ್ರಾವಿಡ ಶೈಲಿಯಲ್ಲಿದೆ. ಆದರೆ ಇಲ್ಲಿನ ವಿಶೇಷವೆಂದರೆ ಮಲಬಾರ್ ಮತ್ತು ಪರಸ ಎಂಬ ಮರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ ಈ ದೇಗುಲವನ್ನು ಪುನರುದ್ಧಾರ ಮಾಡಲಾಗಿದೆ. ಈ ದೇವಸ್ಥಾನದ ಒಂದು ಚಾವಣಿಯ ಅಡಿಯಲ್ಲೇ ಹಲವು ಉಪಸನ್ನಿಧಿಗಳು ಇರುವುದು ಇಲ್ಲಿನ ವಾಸ್ತುಶಿಲ್ಪದ ಒಂದು ವಿಶೇಷತೆ. ಬೆಳ್ಳಿ ಕವಚದಿಂದ ಅಲಂಕರಿಸಲ್ಪಟ್ಟ ಕಂಬಗಳು ದೇವಿಯ ವೈಭವವನ್ನು ಸಾರುತ್ತವೆ. ತ್ರಿಶಕ್ತಿಗಳ ಸಂಗಮ ಕಮಲಶಿಲೆಯ ರಹಸ್ಯ. ಸಾಮಾನ್ಯವಾಗಿ ನಾವು ಶಕ್ತಿ ದೇವತೆಗಳನ್ನು ಸಿಂಹವಾಹಿನಿಯಾಗಿ ಆಯುಧ ಧರಿಸಿದ ರೂಪದಲ್ಲಿ ನೋಡುತ್ತೇವೆ. ಆದರೆ ಇಲ್ಲಿ ದೇವಿಯು ಶಿವಲಿಂಗದ ರೂಪದಲ್ಲಿ ಉದ್ಭವಿಸಿದ್ದಾಳೆ. ಇಲ್ಲಿನ ಲಿಂಗವು ಕಮಲದ ಹೂವಿನ ಆಕಾರವನ್ನು ಹೋಲುವುದರಿಂದಲೇ ಈ ಕ್ಷೇತ್ರಕ್ಕೆ ಕಮಲಶಿಲೆ ಎಂಬ ಹೆಸರು ಬಂದಿದೆ. ಈ ಲಿಂಗದಲ್ಲಿ ಸರಸ್ವತಿಯನ್ನು ಬ್ರಾಹ್ಮಿ ಎಂದು, ಲಕ್ಷ್ಮಿಯನ್ನು ಪರಮೇಶ್ವರಿ ಎಂದು ಮತ್ತು ಪಾರ್ವತಿಯನ್ನು ದುರ್ಗಾ ಎಂದು ಒಟ್ಟಾಗಿ ಪೂಜಿಸಲಾಗುತ್ತದೆ. ಅಂದರೆ ಒಂದೇ ಲಿಂಗದ ದರ್ಶನದಿಂದ ನಿಮಗೆ ಮತಿ, ಧನ ಮತ್ತು ಶಕ್ತಿ ಮೂರೂ ದೊರೆಯುತ್ತವೆ ಎಂಬುದು ಇಲ್ಲಿನ ನಂಬಿಕೆ. ಕುಬ್ಜೆಯ ಕಥೆ ಮತ್ತು ಶಾಪ ವಿಮೋಚನೆ. ಪುರಾಣಗಳ ಪ್ರಕಾರ ಈ ಕ್ಷೇತ್ರದ ಉಗಮ ಕೈಲಾಸದಲ್ಲಿ ನಡೆಯುತ್ತದೆ. ಪಿಂಗಳ ಎಂಬ ನರ್ತಕಿ ತನ್ನ ಸೌಂದರ್ಯದ ಅಹಂಕಾರದಿಂದ ಪಾರ್ವತಿ ದೇವಿಯನ್ನೇ ಎದುರು ಹಾಕಿಕೊಳ್ಳುತ್ತಾಳೆ. ಇದರಿಂದ ಕೋಪಗೊಂಡ ದೇವಿ ಅವಳು ಭೂಲೋಕದಲ್ಲಿ ಕುಬ್ಜೆಯಾಗಿ, ಅಂದರೆ ಗಿಡ್ಡ ರೂಪದವಳಾಗಿ ಹುಟ್ಟುವಂತೆ ಶಾಪ ನೀಡುತ್ತಾಳೆ. ತನ್ನ ತಪ್ಪಿನ ಅರಿವಾದಾಗ ಪಿಂಗಳ ದೇವಿಯ ಪಾದಕ್ಕೆ ಬೀಳುತ್ತಾಳೆ. ಆಗ ಕರುಣಾಮಯಿ ತಾಯಿ, ನಾನು ಭೂಲೋಕದಲ್ಲಿ ಕರಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ಬಂದಾಗ ನಿನಗೆ ವಿಮೋಚನೆ ಸಿಗುತ್ತದೆ ಎಂದು ಹೇಳುತ್ತಾಳೆ. ಶಾಪದಂತೆ ಕುಬ್ಜೆಯು ಇಲ್ಲಿನ ಪರ್ವತಗಳ ನಡುವೆ ಒಂದು ಗುಹೆಯಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡುತ್ತಾಳೆ. ದೇವಿಯು ಕರಾಸುರನನ್ನು ಸಂಹರಿಸಿದ ನಂತರ ಕುಬ್ಜೆಯ ಮುಂದೆ ಪ್ರತ್ಯಕ್ಷಳಾಗಿ ಈ ಜಾಗದಲ್ಲಿ ನದಿಯಾಗಿ ಹರಿಯುವಂತೆ ತಿಳಿಸುತ್ತಾಳೆ. ಇದೇ ಈಗಿನ ಕುಬ್ಜಾ ನದಿ. ದೇವಿಯು ಅವಳಿಗೆ ಮಥುರೆಗೆ ಹೋಗಿ ಶ್ರೀಕೃಷ್ಣನನ್ನು ಭೇಟಿ ಮಾಡಲು ಹೇಳುತ್ತಾಳೆ. ಶ್ರೀಕೃಷ್ಣನ ಸ್ಪರ್ಶದಿಂದ ಕುಬ್ಜೆಯು ಸುಂದರ ರೂಪವನ್ನು ಪಡೆದು ಶಾಪ ವಿಮೋಚನೆ ಹೊಂದುತ್ತಾಳೆ. ಇನ್ನು ಕುಬ್ಜೆಯು ದೇವಿಗೆ ಕೊಟ್ಟ ಮಾತಿನಂತೆ ಇಂದಿಗೂ ಮಳೆಗಾಲದಲ್ಲಿ ನದಿಯಾಗಿ ಹರಿದು ಬಂದು ದೇವಿಯ ಪಾದಗಳನ್ನು ತೊಳೆದು ತನ್ನ ಭಕ್ತಿಯನ್ನು ಸಮರ್ಪಿಸುತ್ತಾಳೆ. ಸುಪಾರ್ಶ್ವ ಗುಹೆ ಸಿದ್ಧರ ತಪೋಭೂಮಿ. ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಸುಪಾರ್ಶ್ವ ಗುಹೆ ಇದೆ. ಇದು ಕುಬ್ಜೆಯು ತಪಸ್ಸು ಮಾಡಿದ ಜಾಗ. ನೆಲದ ಮಟ್ಟದಿಂದ ಬಹಳ ಆಳದಲ್ಲಿರುವ ಈ ಗುಹೆ ಅತಿ ವಿಶಾಲವಾಗಿದೆ. ಇಲ್ಲಿ ನಾಗತೀರ್ಥ ಎಂಬ ಜಲರಾಶಿ ಇದೆ. ಪುರಾಣಗಳ ಪ್ರಕಾರ ಇಲ್ಲಿ ಸಾವಿರಾರು ವರ್ಷಗಳಿಂದ ಮಹರ್ಷಿಗಳು ಮತ್ತು ಸಿದ್ಧ ಪುರುಷರು ತಪಸ್ಸು ಮಾಡುತ್ತಿದ್ದಾರೆ. ಈ ಗುಹೆಗೆ ಭೇಟಿ ನೀಡುವುದು ಒಂದು ರೋಚಕ ಅನುಭವ. ಸಲಾಂ ಪೂಜೆ ಮತ್ತು ದೈನಂದಿನ ಆಚರಣೆಗಳು. ಕಮಲಶಿಲೆಯ ಮತ್ತೊಂದು ಐತಿಹಾಸಿಕ ವಿಶೇಷವೆಂದರೆ ಪ್ರತಿದಿನ ಸಂಜೆ ನಡೆಯುವ ಸಲಾಂ ಪೂಜೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಯ ಸಮಯದಲ್ಲಿ ಅವರು ಈ ದೇವಸ್ಥಾನದ ರಕ್ಷಣೆಗಾಗಿ ಮತ್ತು ಮಹಿಮೆಗೆ ಬೆರಗಾಗಿ ಗೌರವ ಸೂಚಿಸುತ್ತಿದ್ದರು. ಅದರ ನೆನಪಿಗಾಗಿ ಇಂದಿಗೂ ಅವರ ಹೆಸರಿನಲ್ಲಿ ಒಂದು ವಿಶೇಷ ಪೂಜೆ ನಡೆಯುತ್ತದೆ. ಇದು ಇಲ್ಲಿನ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ. ಇಲ್ಲಿ ಕ್ಷೇತ್ರ ಪಾಲಕನಾಗಿ ವೀರಭದ್ರ ಸ್ವಾಮಿಯು ನೆಲೆಸಿದ್ದಾನೆ. ಇಲ್ಲಿ ಚಂಡಿಕಾ ಹೋಮ ಮಾಡಿಸಿದರೆ ಕಷ್ಟಗಳು ತಕ್ಷಣ ಪರಿಹಾರವಾಗುತ್ತವೆ ಎಂಬುದು ಭಕ್ತರ ದೃಢ ನಂಬಿಕೆ.
ಕಮಲಶಿಲೆಯ ಮದುವೆ ಮನೆಯಂತಹ ಊಟ. ನೀವು ಕಮಲಶಿಲೆಗೆ ಹೋದರೆ ಇಲ್ಲಿನ ಪ್ರಸಾದ ಭೋಜನವನ್ನು ಮಿಸ್ ಮಾಡಲೇಬಾರದು. ಇಲ್ಲಿನ ಊಟದ ರುಚಿ ಎಷ್ಟೊಂದು ಪ್ರಸಿದ್ಧ ಎಂದರೆ ಜನರು ಇದನ್ನು ಮದುವೆ ಮನೆಯ ಅದ್ಧೂರಿ ಊಟಕ್ಕೆ ಹೋಲಿಸುತ್ತಾರೆ. ಇಲ್ಲಿ ಪ್ರತಿದಿನ ನೂರಾರು ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತದೆ. ಪಾಯಸ, ಸಿಹಿ ಪೊಂಗಲ್, ಕೂಟು ಪಲ್ಯ ಮತ್ತು ಮಜ್ಜಿಗೆಯ ಸವಿ ನಿಮ್ಮ ಮನಸ್ಸಿನಲ್ಲಿ ಅಚ್ಚಿಳಿಯದೆ ಉಳಿಯುತ್ತದೆ. ಇನ್ನು ನೀವು ಕಮಲಶಿಲೆಗೆ ಬರಬೇಕೆಂದರೆ ಕುಂದಾಪುರ ಅಥವಾ ಉಡುಪಿಯಿಂದ ಸುಲಭವಾಗಿ ಬರಬಹುದು. ಮಂಗಳೂರಿನಿಂದ ರೈಲು ಅಥವಾ ಬಸ್ಸಿನ ಮೂಲಕವೂ ತಲುಪಬಹುದು. ಜಗನ್ಮಾತೆಯ ಈ ದಿವ್ಯ ಸನ್ನಿಧಿಯ ದರ್ಶನ ನಿಮ್ಮ ಪಾಪಗಳನ್ನು ತೊಳೆದು ನೆಮ್ಮದಿಯನ್ನು ನೀಡಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಶೇರ್ ಮಾಡಿ. ದೇವಿಯ ಕೃಪೆ ಎಲ್ಲರ ಮೇಲಿರಲಿ. ಧನ್ಯವಾದಗಳು.